ಸೊ ನೀವು ವೀರಶೈವ ಲಿಂಗಾಯತರು ಒಂದೇ ಅನ್ನೋ ವಿಷಯದಲ್ಲಿ ಇಷ್ಟೊಂದು ಸ್ಪಷ್ಟವಾದ ನಿಲುವನ್ನು ಇಟ್ಕೊಂಡಿದ್ದೀರಿ. ಈ ವೀರಶೈವ ಲಿಂಗಾಯತರು ಹಿಂದೂ ಧರ್ಮದ ಭಾಗ ಹೌದು ಅಲ್ವೋ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ನೀವು ನೋಡ್ರಿ, ಕ್ವಶನ್ ಮಾರ್ಕಿಗೆ ಬಿಟ್ಬಿಡ್ತೀರಿ. ನಾವೆಲ್ಲರೂ ಹಿಂದೂಗಳೇ. ಬಹಳ ಸ್ಪಷ್ಟವಾಗಿ ನಿಮಗೆ ಹೇಳೋದಾದ್ರೆ ನಾವೆಲ್ಲರೂ ಹಿಂದೂಗಳೇ. ಮತ್ತೆ ಅದನ್ನ ಏಕತಾ ಸಮಾವೇಶದಲ್ಲಿ ಈ ದೇಶದಲ್ಲಿ ಹಿಂದೂ ಅನ್ನುವಂಥದ್ದು ಒಂದು ಸಂಸ್ಕೃತಿ ಅನ್ನುವಂಥದ್ದನ್ನು ಎಲ್ಲರೂ ಹೇಳ್ಕೊಂತ ಬಂದಾರ. ಅದನ್ನು ನ್ಯಾಯಾಲಯಗಳು ಉಲ್ಲೇಖ ಮಾಡ್ತವೆ, ಆಡಳಿತಾರೂಢ ಸರ್ಕಾರ ಉಲ್ಲೇಖ ಮಾಡ್ತದೆ, ಜೀವನ ಪದ್ಧತಿ ಅಂತಾರೆ. ಇದನ್ನೆಲ್ಲ ತಾವು ಅದನ್ನು ಬಿಡಿಸಿ ಹೇಳೋದು ಬೇಡ. ಅಂದಮೇಲೆ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇ. ಯಾಕಂದ್ರೆ ನಮ್ದೊಂದು ಜೀವನ ಪದ್ಧತಿ, ನಮ್ದೊಂದು ಸಂಸ್ಕೃತಿ. ನಾವೆಲ್ಲರೂ ಹಿಂದೂಗಳ. ಇಲ್ಲಿರೋ ಮುಸ್ಲಿಮ್ರು ಹಿಂದೂಗಳಲ್ಲೇನು? ಇಲ್ಲಿರೋ ಕ್ರಿಶ್ಚಿಯನ್ರು ಹಿಂದೂಗಳಲ್ಲೇನು? ಇಲ್ಲಿರೋ ಜೈನರು ಬೌದ್ಧರು ಹಿಂದೂಗಳಲ್ಲೇನು? ಈ ದೇಶದಲ್ಲಿ ಯಾವನು ವಾಸ ಮಾಡ್ತಾನೆ ಅವನು ಕಾಗದದಲ್ಲಿ ಪತ್ರದಲ್ಲಿ ಏನೇ ಬರ್ಕೊಂಡ್ರು ಕೂಡ ಅವನು ಹಿಂದೂ ಆಗಿನೇ ಇರಬೇಕು ಅಂತಕ್ಕಂಥದ್ರೊಳಗೆ ಎರಡು ಮಾತೇ ಇಲ್ಲ. ಯಾಕಂದ್ರೆ ಸಾವಿರ ವರ್ಷಗಳ ಸಂಸ್ಕೃತಿ ಅದು. ಆ ಸಂಸ್ಕೃತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ವೈಚಾರಿಕತೆ ವಿಜ್ಞಾನ ಭಾಳಷ್ಟು ಬೆಳೆದಾಕ್ಷಣ ನಮ್ದು ಹಳೆದನ್ನೆಲ್ಲದನ್ನು ಬಿಟ್ಟು ಹಾಕಬೇಕನ್ನುವಂಥದ್ದು ಏನಿಲ್ಲ. ಯಾವ ದೇಶಗಳು ಕೂಡ ಆ ವ್ಯವಸ್ಥೆಯನ್ನು ಬಿಟ್ಟು ಹೊರಗಿಲ್ಲ. ಆದರೆ ಈ ದೇಶದ ಮೇಲೆ ಈ ಸಂಸ್ಕೃತಿ ಬಹಳ ಆದರ್ಶವಾಗಿರ್ತಕ್ಕಂಥ ಸಂಸ್ಕೃತಿ ಇದು, ನಮ್ಮ ಹಿಂದೂ ಸಂಸ್ಕೃತಿ. ಇದನ್ನು ನಾಶ ಮಾಡಬೇಕನ್ನುವಂಥದ್ದಕ್ಕಾಗಿ ಇಲ್ಲಿ ನಾನಾ ಥರದ ವೈಚಾರಿಕ ವಿಚಾರಗಳನ್ನು ತಂದು ಹಾಕುವಂಥದ್ದು ನಡೀತಾ ಇದೆ. ಯಾಕೆ ಹಿಂದೂ ಧರ್ಮದಲ್ಲಿ ವೈಚಾರಿಕತೆಯನ್ನು ತರಬೇಕಂತಕ್ಕಂಥವ್ರು ಬೇರೆ ಬೇರೆ ಕಡೆ ತರಂಗಿಲ್ಲ? ಅಲ್ಲ, ಅದರ ಅರ್ಥ ಹಿಂದೂ ಧರ್ಮದಲ್ಲಿ ಬರಬಾರ್ದು ಅಂತಲ್ಲ. ಮೌಢ್ಯತೆಗಳ ತೊಲಗಬೇಕು, ಸಾಮಾಜಿಕ ಹಿಂದೂ ಧರ್ಮ ಮತ್ತು ವೀರಶೈವ ಲಿಂಗಾಯತ ಅಂತ ನಾವೇನು ಅನ್ಕೊಂತೀವಿ, ನಾವೆಲ್ಲರೂ ವೈಚಾರಿಕ ಪ್ರಜ್ಞೆ ಉಳ್ಳವರೇ, ನಾವೆಲ್ಲರೂ ಸಮತಾ ದೃಷ್ಟಿ ಉಳ್ಳವರೇ. ಎರಡು ಮಾತೇ ಇಲ್ಲ. ಹಿಂದೂ ಧರ್ಮನೂ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕನ್ನತ್ತೆ. ಆದರೆ ಅಲ್ಲೊಂದು ಏನಾಯಿತು ಅಂತಂದರೆ, ಅಲ್ಲೊಂದಿಷ್ಟು ಕೆಟ್ಟ ವ್ಯವಸ್ಥೆ ಅಂತಕ್ಕಂಥದ್ದು ನಡೆದು ಬಹುಶಃ ಇಲ್ಲಿ ನಮಗೆ ಯೋಗ್ಯ ಸ್ಥಾನ ಇಲ್ಲ ಅನ್ನುವಂಥ ಭಾವನೆ ಬಂತು. ಯಾರು ಬುದ್ಧಿಜೀವಿಗಳಂತ ಇದ್ರಲ್ಲ, ಅವರ ತಾರತಮ್ಯ ಮನೋಭಾವ ಇಲ್ಲಿ ವಿಘಟನೆಗೆ ಕಾರಣ ಅಂತಕ್ಕಂಥದ್ದಾಯಿತು. ನಾನು ನಿಜವಾಗ್ಲೂ ಹೇಳ್ತೇನೆ ನಿಮಗೆ, ನಮ್ಮ ಮನೆ ಮುಂದೆ ಒಂದು ಬಾವಿ ಇತ್ತು. ಆ ಬಾವಿ ನೀರನ್ನು ಎಲ್ಲರೂ ಜಕ್ಕೊಂಡು ಹೋಗ್ತಿದ್ರು. ಬಟ್ ಆ ಊರಿನಲ್ಲಿರ್ತಕ್ಕಂಥ ದಲಿತರು ಮಾತ್ರ ನೀರನ್ನು ನೇರವಾಗಿ ಬಾವಿಯಿಂದ ತಗೊಳ್ಳುವ ಹಾಗಿರಲಿಲ್ಲ. ನಾ ಸಣ್ಣ ಹುಡುಗಿದ್ದಾಗ ನೋಡಿದ್ದು ಹೇಳ್ತೀನಿ. 10ನೇ ವಯಸ್ಸಿಗೆ ಮನೆಯನ್ನು ಬಿಟ್ಟು ಹೋಗಿ ಮಠಾಧಿಪತಿ ಆಗೋ ಸಂಕಲ್ಪವನ್ನು ಹೊತ್ಕೊಂಡು ಹೋದವ ನಾನು. ಆ 10ನೇ ವಯಸ್ಸಿನೊಳಗೆ ನಾ ಕೇಳ್ತಿದ್ದೆ, ಅವ ಯಾಕೆ ಅಲ್ಲಿ ಕೂತ್ಕೊಂಡು, ಆಕೆ ಯಾಕೆ ಅಲ್ಲಿ ಕೂತ್ಕೊಂಡು ನೀರು ಹಾಕಿಸ್ಕೊಂತ? ಯಾರೋ ಒಬ್ಬರು ಬಂದು ನೀರು ಹಾಕಿದ ಮೇಲೆ ತೊಗೊಂಡು ಹೋಗ್ಬೇಕು, ಬರಲಿಲ್ಲ ಅಂದ್ರೆ ತಾಸು 2 ತಾಸು ಅಲ್ಲೇ ಕುಂದಿರ್ಬೇಕು, ಕಾಯ್ಬೇಕು ಕೂತ್ಕೊಂಡು. ಹಾಗಾದ್ರೆ ಆ ಬಾವಿ ಯಾರ್ದು ಅನ್ನೋ ಪ್ರಶ್ನೆ ಬರ್ತದೆ. ನಮ್ಮ ಶಿರಹಟ್ಟಿ ತಾಲೂಕಿನೊಳಗೆ ಒಂದು ತಾಂಡಾದೊಳಗೆ ಒಂದು ಬಾವಿ ಇದೆ. ಆ ಬಾವಿ ಮೇಲೆ ಒಂದು ಉಲ್ಲೇಖ ಐತೆ. 1957-52ನೇ ಇಸ್ವಿಯೊಳಗೆ ಆ ಬಾವಿಯನ್ನು ತೆಗೆದಿದ್ದಾರೆ. ನಾಳೆ ಯಾರಾದರೂ ತಾವು ಹೋಗಿ ಅದನ್ನು ವಿಡಿಯೋ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಶಿಲಾದೊಳಗೆ ಬರೆದಿದ್ದಾರೆ, ಈ ಬಾವಿಯನ್ನು ಎಲ್ಲ ಜಾತಿಯವರು ಬಳಸಬಹುದು. ಅಲ್ಲೊಂದು ಶಿಲಾದೊಳಗೆ ಬರೆದಿದೆ. ಅರ್ಥಾತ್ ಎಲ್ಲ ಬಾವಿಗಳನ್ನು ಎಲ್ಲ ಜಾತಿಯವರು ಬಳಸುವಂಗಿದ್ದಿಲ್ಲ ಅನ್ನೋದಕ್ಕೆ ಆ ಬಾವಿ ಸಾಕ್ಷಿ ಆಗುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು, ಈ ಹಿಂದೂ ಧರ್ಮದಲ್ಲಿ ನಾವು ಮೇಲ್ಜಾತಿಯವರು ನೀವು ಕೆಳಗಿನ ಜಾತಿಯವರು ಅನ್ನುವಂಥ ತಾರತಮ್ಯದ ವ್ಯವಸ್ಥೆಯನ್ನು ತಂದಿಟ್ರಲ್ಲ, ಅದಕ್ಕಾಗಿ ಇಲ್ಲಿ ಸಮಸ್ಯೆಗಳು ಉಂಟಾದವು. ಈಗೂ ಹೋಗಿಲ್ಲ ಅದು. ಈಗೂ ಹೋಗಿಲ್ಲ. ಬಾವಿ ನೀರು ಎಲ್ಲರೂ ಕುಡಿತಿರ್ಬೋದು, ಯಾಕಂದ್ರೆ ಕಾನೂನಿನಲ್ಲಿ ಅವ್ರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕು. ಆ ಹೆದರಿಕೆಗೆ ಇವ್ರು ತನ್ನಗಾಗ್ಯಾರೋ ಹೊರತಾಗಿ ಕೆಲವು ಮಂದಿ ಇಲ್ಲ ಅಂತಂದ್ರೆ ಈಗೇನು ಬಿಡುಪಕ್ಕೆ ಅಲ್ಲ. ಆದ್ರೆ ಅದ್ರಾಗ ಸುಪೀರಿಯಾರಿಟಿ ಅಂತ ನಾವೇನು ಕರಿತೀವಲ್ಲ, ಅದು ನೌಕರಿಯಲ್ಲಿ, ಅಧಿಕಾರದಲ್ಲಿ, ಮತ್ತೊಂದರಲ್ಲಿ ಹಿಡಿತವನ್ನು ಎಲ್ಲರೂ ಸಾಧಿಸಿಕೊಂಡು ಕುಂತಾರೆ ಮೇಲ್ವರ್ಗದ ಜನಾಂಗ. ಇನ್ನೂ ಕೂಡ ಕೆಳವರ್ಗದವರು ಕೆಳವರ್ಗದಲ್ಲೇ ಇದ್ದಾರೆ. ಅವರಿಗೆ ನಿಜವಾದ ಯಾವುದೇ ವ್ಯವಸ್ಥೆಗಳು ಸಿಕ್ಕಿಲ್ಲ. ಬಸವಣ್ಣನವ್ರ ಕನಸು ಏನಾಗಿತ್ತು ಅಂತಂದ್ರೆ, ಎಲ್ಲರೂ ದುಡಿಯೋಣ, ಒಂದು ಕಡೆ ಇಡೋಣ, ಸಮಾನವಾಗಿ ಕೂತ್ಕೊಂಡು ಉಣ್ಣೋಣ. ಈಗ ನೋಡಿ ಏನಂತಾರ, ಅಷ್ಟರು ಬಂದ ಕೂಡಲೇ ಬಸವಣ್ಣನವ್ರನ್ನ ಆದರ್ಶವಾಗಿ ತೆಗೆದುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಮತ್ತೊಂದ್ರಾಗ ನಾವು ಕಲ್ಯಾಣ ರಾಜ್ಯ ಕಟ್ತೀವಿ ಅಂತ ಹೇಳ್ತಾರೆ. ಎಲ್ಲೈತಿ ಕಲ್ಯಾಣ ರಾಜ್ಯ? ಯಾವ ಸರ್ಕಾರ ಕಲ್ಯಾಣ ರಾಜ್ಯ ಮಾಡ್ತದೆ? ಮಾಡಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.